ಯಾರು ಅಂತ ಸದ್ಯದಲ್ಲೇ ಮಾಹಿತಿ ಬರುತ್ತೆ, ಅದನ್ನ FIR ಆಗುತ್ತೆ. ಒಟ್ಟು ಇದು ಸಂಪೂರ್ಣವಾಗಿ JDS ಗೂಂಡಾಗಳು. ಇದೇನು ಮೊದಲಿಗೆ ಫಸ್ಟ್ ಟೈಮ್ ಅಲ್ಲ. TV ಆಲ್ರೆಡಿ ನೀವೇ 1 ವರ್ಷ ಮುಂಚೆನೇ ತೋರಿಸಿದ್ರಿ. ಇದೇನು ಮೊದಲೇದಲ್ಲ, ಇದು JDS ಗೂಂಡಾಗಳೇ ಮಾಡಿರೋದು. ಯಾರ್ಯಾರು ಅದ್ರ ಹಿಂದೆ ಯಾರ್ಯಾರಿದ್ದಾರೆ ಅನ್ನೋದು ಮಾಹಿತಿ ಸ್ವಲ್ಪ ಹೊತ್ತಲ್ಲಿ ಬರುತ್ತೆ. ಅದನ್ನ ನಿಮ್ಮ ಎಲ್ಲರಿಗೂ ಮಾಹಿತಿ ನೀಡ್ತೀವಿ ಸರ್. ವೈಯಕ್ತಿಕ ದೇಶ ಅಲ್ಲ ಸರ್, ಇದು ಸ್ವಲ್ಪ ಕಾಂಗ್ರೆಸ್ ಪಕ್ಷದಲ್ಲಿ ಜಾಸ್ತಿ ಆ್ಯಕ್ಟಿವ್ ಇದ್ದ. ಅದು ಅಲ್ಲಿಂದ JDS ಪಕ್ಷದವರೆಗೂ ಸ್ವಲ್ಪ ಶುರುವಾಗಿತ್ತು. ಅದು ಶುರು ಆದಮೇಲೆ ಹಿಂದೆ ಹಚ್ಕೊಡೋರು ಭಾಳ ಜನ ಭೂಪತಿಗಳಿದ್ದರು. ಅದು ಈಗೆಲ್ಲ ಬರುತ್ತೆ. ಇದನ್ನ CID ಎನ್ಕ್ವೈರಿ ಕೂಡ ಹಾಕ್ಸೋಕ್ಕೆ ನಾವು ಹೋಮ್ ಮಿನಿಸ್ಟರ್ ಹತ್ರ ಮಾತಾಡಿ, ಇದು ಎನ್ಕ್ವೈರಿ CID ತನಿಖೆ ಕೂಡ ಹಾಕ್ಸೋಕ್ಕೆ ನಾವು ಮಾತಾಡಿ ಕ್ರಮ ಕೈಗೊಳ್ತೀವಿ ಸರ್. ಹಿಂದೆ ಅಟೆಂಪ್ಟ್ ಆಗಿತ್ತು, ನಿಮ್ಮ TVಗಳಲ್ಲೇ ಬಂದಿತ್ತಲ್ಲ ಸರ್. ಥ್ರೆಟ್ ಇತ್ತು. ಒಂದು ವರ್ಷ 2 ತಿಂಗಳು ಮುಂಚೆ ಅವನಿಗೆ ಅಟ್ಯಾಕ್ ಆಗಿತ್ತು ನ್ಯೂಬರ್ಸ್ ರೋಡಲ್ಲಿ. ಇದು ಆಫ್ಟರ್ 1 ವರ್ಷ 2 ತಿಂಗಳು ಬಿಟ್ಟು ಮತ್ತೆ ಅಟ್ಯಾಕ್ ಆಗಿದೆ. ಇದು ಯಾರು ಏನು ಅನ್ನೋದು CID ತನಿಖೆ ಆದರೆ ಹೊರಗಡೆ ಬರುತ್ತೆ. ಅದನ್ನ ಹಾಕ್ಸೋಕ್ಕೆ ನಾವು ಸಂಪೂರ್ಣ ಪ್ರಯತ್ನ ಮಾಡ್ತೀವಿ, ಹಾಕ್ಸ್ತೀವಿ. ಅಲ್ಲ, ಪಕ್ಷ ಅವ್ನು ನಿಜ ಇಡೀ ಊರಿಗೆ ಗೊತ್ತು. ಅವನೇ ಕಾಂಗ್ರೆಸ್ಸಲ್ಲಿ ಜಾಸ್ತಿ ಟಾಪ್ 10 ಒಬ್ಬ ಮುಖ್ಯ ಜಾಸ್ತಿ ಓಡಾಡೋದು. ಯಾವುದೇ ಬಾವುಟ ಕಟ್ಟೋದಾಗಲಿ ಜೈಕರ್ ಹಾಕೋದಾಗಲಿ ಎಲ್ಲ ಜಾಸ್ತಿ ಅವನೇ ಮಾಡೋದು. ಅದು JDS ಅವ್ರಿಗೆ ಆಗ್ತಿದ್ದಿಲ್ಲ, ಸಣ್ಣದಾಗಿ ಶುರುವಾಗಿತ್ತು. ಈಗ ಅದರಿಂದ ಯಾರು ಹಚ್ಕೊಟ್ರು ಅನ್ನೋದು ಈಗ CID ತನಿಖೆಯಲ್ಲಿ ಗೊತ್ತಾಗುತ್ತೆ. 100ಕ್ಕೆ 100 ರಾಜಕೀಯ ದುರುದ್ದೇಶ. ಕಂಡೀಷನ್ ಈಗ ಡಾಕ್ಟ್ರು ಕ್ರಿಟಿಕಲ್ 48 ಅವರ್ಸ್ ಟೈಮ್ ಕೇಳಿದ್ದಾರೆ. ಅದಾದ ನಂತರ ನಾವು ಹೇಳಿದ್ದೀವಿ ಆದಷ್ಟು ಕಷ್ಟಪಟ್ಟು ಉಳಿಸಲೇಬೇಕು ಅಂತ ನಾವು ಡಾಕ್ಟ್ರುಗಳಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ. ಅವ್ರ ಪ್ರಯತ್ನ ಅವ್ರು ಮಾಡ್ತಿದ್ದಾರೆ. ಮುಂದೆ ನೋಡುವ ಸಮಯ ಸಂದರ್ಭ ನೋಡಿ ಮಾಡಿದ್ದಾರೆ. ಒಬ್ಬರೇ ಕೂತಿರೋದು ನೋಡಿ, ಯಾರು 6 ಜನ ಯಾರೋ ಹೊರಗಡೆ ಊರಿಂದೆಲ್ಲ ಬಂದಿದ್ರು ಅಂತ ಮಾಹಿತಿ ಇದೆ. JDS ಗುಂಡಗಳು ಸುಪಾರಿ ಕೊಟ್ಟಿದ್ದಾರೆ ಅಂತ. ಅದು ಈಗ ಸ್ವಲ್ಪ ಹೊತ್ತಲ್ಲಿ ವಿಷಯ ಗೊತ್ತಾಗುತ್ತೆ. ಆಮೇಲೆ ನಾನು ನಿಮ್ಗೆ ಮಾಹಿತಿ ಕೊಡ್ತೀನಿ ಸರ್. 2 ಕೈ ಕಟ್ಟಾಗಿದೆ, 1 ಕಾಲು ಕಟ್ಟಾಗಿದೆ, ತಲೆಗೆಲ್ಲ ಹೊಡೆತ ಬಿದ್ದಿದೆ. ನಾನು ಈಗ ಒಂದು 30 ಸೆಕೆಂಡ್ ನೋಡ್ಕೊಂಬಂದೆ. ಮಿಕ್ಕಿದ ಅಪ್ಡೇಟು ಏನು ಅಂತ ಡಾಕ್ಟ್ರುಗಳಿಗೆ ವಿಚಾರಿಸಿ ನಿಮಗೆ ನಾನು ಮಾಹಿತಿ ಕೊಡ್ತೀನಿ. ನನಗೆ ಫೋನ್ ಬಂದು ಸರ್, ಹಿಂಗೆ ಒಮ್ಮೆ ಅಟ್ಯಾಕ್ ಆಗಿದೆ ಅಂತ. ಎಲ್ಲಿ ಅಂದರೆ ಮ್ಯಾಕ್ಸ್ ಹಾಸ್ಪಿಟಲ್ ಇದ್ದಾರೆ ಅಂದರೆ ಸೀದಾ ಇಲ್ಲಿ ಬಂದೆ. ಚರಿತ್ರೆ ಎಲ್ಲ ಸರ್, ಗೂಂಡಾಗಳಲ್ಲ ಸರ್ ಮಾಡಿದ್ದಾರೆ. ಈಗ CID ಎನ್ಕ್ವೈರಿ ಒತ್ತಾಯ ಮಾಡ್ತೀವಿ. ಪೊಲೀಸರು ಯಾರು ಮಾಡಿದಾರೋ ಮಾಡಿಸಿದಾರೋ ಅವ್ರಿಗೆಲ್ಲ ಒಳಗಡೆ ಕೆಲಸ ಮಾಡ್ತಾರೆ. ಪೊಲೀಸರು ಅವ್ರ ಕೆಲಸ ಮಾಡ್ತಾರೆ ಸರ್. ಅದಾದ ನಂತರ ನಿಮಗೆ ನಾವು ಒಂದ್ಸಲ ಪ್ರೆಸ್ ಮೀಟ್ ಮಾಡಿ ಮಾಹಿತಿ ಕೊಡ್ತೀವಿ ಸರ್, ಏನೇನು ಅಪ್ಡೇಟ್ ಆಯ್ತು ಅಂತ. ಬೆಂಬಲ ಅಂದರೆ ಪಾಪ ಫ್ಯಾಮಿಲಿಗೆ ಹೇಳಿದ್ದೀನಿ ನಾನು. ಅದು ಸಂಪೂರ್ಣ ಖರ್ಚು ವೆಚ್ಚ ಏನಿದೆಯೋ ವೈದ್ಯಕೀಯ ನಾನೇ ವಹಿಸ್ಕೊಂತೀನಿ ಅಂತ ಹೇಳಿದ್ದೀನಿ. ನೀವು ಧೈರ್ಯವಾಗಿರಿ ಅಂತ ನಾನು ಅವ್ರಿಗೆ ಹೇಳಿದ್ದೀನಿ. ಕಾರ್ಯಕರ್ತರಿಗೆ ನೋಡಿ, JDS ಅವರೆಲ್ಲ ಎಷ್ಟು ಈಗಲೇ ಅಧಿಕಾರ ಬರೋಕ್ಕಿಂತ ಮುಂಚೆನೇ ಹಿಂಗೆ ಮಾಡ್ತೇವೆ. ಇನ್ಮೇಲಾರು ಸ್ವಲ್ಪ ಅವ್ರ ಬುದ್ಧಿ ಅರ್ಥ ಮಾಡ್ಕೊಳ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಧೈರ್ಯವಾಗಿರಿ, ಏನಾಗಲ್ಲ. ನಮ್ಮ ಕಾಂಗ್ರೆಸ್ ಪಕ್ಷ ಕಾರ್ಯಕರ್ತರಿಗೆ ಏನಾಗಲ್ಲ. ಈಗ ಯಾರು ಏನು ಮಾಡಿದ್ರು ಅವ್ರ ಮೇಲೆ ಕಾನೂನು ರೀತಿ ನಾವು ಆ್ಯಕ್ಷನ್ ತಗೊಳ್ತೀವಿ, ಕಾನೂನು ಮುಖಾಂತರವಾಗಿ. ನಿಮ್ಮ ಜೊತೆಗೆ ಬೆಂಬಲವಾಗಿ ನಿಂತ್ಕೊಂಡಿದ್ರು, ಯಾವಾಗಲೂ ಬೆನ್ನು ಕೊಡ್ತಾ ಇದ್ರು ಅಂತದ್ರಲ್ಲಿ. ಹೌದು, ಹೆಗ್ಲಿ ಕೊಡ್ತಾ ಇದ್ದಾರೆ ಅಂತ ವ್ಯಕ್ತಿ ಈ ಥರ ಅಟ್ಯಾಕ್ ಮಾಡೋದು ಏನು JDS ಗುಂಡಗಳಲ್ಲ ಸರ್. ಏನು ಮಾಡೋಕ್ಕಾಗುತ್ತೆ ಸರ್? ಕಾನೂನಿದೆ, ಅದು ಆ್ಯಕ್ಷನ್ ಅವ್ರು ತಗೊಂತಾರೆ. ಸೀರಿಯಸ್ ಕಠಿಣ ಕ್ರಮವನ್ನು ಕಾನೂನು ತಗೊಳಕ್ಕೆ ನಾವು ಒತ್ತಾಯ ಮಾಡ್ತೀವಿ. ಅದಕ್ಕೆ ಏನು ಬೇಕೋ ಮೇಲ್ಗಡೆ ಹೋಮ್ ಮಿನಿಸ್ಟರ್ ಆಫೀಸಲ್ಲಿ ಏನು ಬೇಕೋ ಅದನ್ನ ಸೀರಿಯಸ್ ಆಗಿ ತಗೊಂಡು CID ವಹಿಸೋಕ್ಕೆ ಏನು ಬೇಕೋ ಮಾಡ್ತೀವಿ ಸರ್. ಏನಿಲ್ಲ ಸರ್, ಕ್ಯಾಂಟೀನ್ ತಗ ಕುಂತಿದ್ದು ನಾನು, ನಮ್ಮ ಫ್ರೆಂಡ್ ಅವರು ನನ್ನ ಜೊತೆ ಮಾತಾಡೋಕೆ ಬಂದಿದ್ರು. ಡೈಲಿ ನನ್ನ ಜೊತೆ ಬರ್ತಾರೆ, ಹೋಗ್ತಿರ್ತಾರೆ. ಅನ್ನೋಕಾಣಿ ಕ್ಯಾಂಟೀನ್ ಹತ್ರ, ಅನ್ನೋಕಾಣಿ ಒಳಗೂರು ರಸ್ತೆ ಅಲ್ಲಿ ಒಬ್ರು ಕುಂತಿದ್ದು ಕ್ಯಾಂಟೀನ್ ಹತ್ರ. ಅವನೇನು ಮಾಡ್ದೆ, ಬಂದು ಫೋನಲ್ಲಿ ಬಂತಂತ ಫೋನಲ್ಲಿ ಮಾತಾಡೋಕೆ ಹೋದ. ಆ ಕಡೆ ಫೋನಲ್ಲಿ ಮಾತಾಡೋದಾಗ ಇಂಡಿಗಾ ಬಂತು. ಇಂಡಿಗಾ ಬಂದು ಒಂದು 6 ಜನ ಹುಡುಗರು ಇದ್ರು ಒಳಗೆ, ಲಾಂಗ್ಗಳು ತಗೊಂಬಂದಿದ್ರು. ಇಳಿದಿನ ಸಡನ್ ಹೊಡೆದು ಒಂದು 2 ನಿಮಿಷ ಹೊಡೆದು ಹೋಗ್ಬಿಟ್ರು. ಒಂದು 11 ಗಂಟೆಯಿಂದ 11:20 11:30 ಒಳಗೆ ಸರ್ ಹೊಡೆದು ಅಲ್ಲಿಂದ ಹೋಗ್ಬಿಟ್ರು ಅವರು. ಒಂದು 6 ಜನ ಇದ್ರು ಸರ್, ಯಾರಂತ ಗೊತ್ತಿಲ್ಲ ನಮಗೆ. 6 ಜನ ಇದ್ರು. ಇಂಡಿಗಾ ಕಾರು ಕೆಂಪುದು, ರೆಡ್ ಕಲರ್ದು. ಇಲ್ಲ ಗೊತ್ತಿಲ್ಲ ಸರ್, ಅದೆಲ್ಲ ನನಗೆ. ಅಲ್ಲಿ ಬಂದು ಹೊಡೆದಿದ್ದು ಆ ಹುಡುಗರು ಅಷ್ಟೇ. ಗಲಾಟೆ ಏನು ಗೊತ್ತಿಲ್ಲ. ಅದು ನನ್ನ ಜೊತೆ ಇರೋ ಡೈಲಿ ಬೆಳಗ್ಗೆ ಸಂಜೆ ಟೀ ಕುಡಿಯೋನು ಬರೋನು ನನ್ನ ಜೊತೆ ತಿರುಗಾಡ್ತೀವಿ ಜಾಸ್ತಿ. ಅವ್ರು ಎಮ್ಮೆ ಸಾಕಿದ್ದಾರೆ ಸರ್. ಎಮ್ಮೆಗಳು ಸಾಕೊಂಡಿದ್ದಾರೆ. ಹಸುಗಳು ಎಮ್ಮೆ ಫಾರಮ್ ಹಾಕೊಂಡಿದ್ದಾರೆ, ಹಸುಗಳು ಸಾಕೊಂಡಿದ್ದಾರೆ. ಗೊತ್ತಿಲ್ಲ ಏನು ಕಾರಣ ಅಂತ ಗೊತ್ತಿಲ್ಲ. ಏನಿಲ್ಲ, ಅವ್ರು ಓಡೋಗ್ಬಿಟ್ರು. ನಾವು ಅಲ್ಲಿದ್ದ ಒಂದು ಇಬ್ಬರು ಹುಡುಗರು ಸೇರಿ ಆಟೋದಲ್ಲಿ ಹಾಕಿದ್ರು. ನಾನು ಹಾಸ್ಪಿಟ್ಲಿಗೆ ತಗೊಂಡು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ, ಅಲ್ಲಿಂದ ಶಿವಮೊಗ್ಗ ತಗೊಂಡು ಇಲ್ಲಿ ಇದಕ್ಕೆ ಮ್ಯಾಕ್ಸಿಗೆ ಸರ್. ಕೈಗೆ ಹೊಡ್ತಾ ಬಿದ್ದಿದೆ, ಕಾಲಿ ಹೊಡ್ತಾ ಬಿದ್ದಿದೆ, ತಲೆ ಹತ್ರ ಒಂದು 3 ಜಾಗದಲ್ಲಿ ಹೊಡ್ತಾ ಬಿದ್ದಿದೆ. ಲಾಂಗಲ್ಲಿ ಮಚ್ಚಲ್ಲಿ ಸರ್. 6 ಜನ ತನಕ ಮಚ್ಚಿತ್ತು ಸರ್. ಇಲ್ಲ ಅದೇನು ಗೊತ್ತಿಲ್ಲ ಸರ್ ನನಗೆ. ನಮ್ಮ ವ್ಯಾಪಾರ ಇದೆ, ಹಸಿನ ವ್ಯಾಪಾರ ಮಾಡ್ತೀವಿ. ನಂತರ ಹಸು ಗಿಸ ತೊಗೊಳೋರು ಬರೋರು ಮಾತಾಡೋರು. ನನ್ನ ಜೊತೆಲಿ ಆ ಫ್ರೆಂಡ್ಶಿಪ್ ಇತ್ತು, ಬರೋರು ಹೋಗೋಣ ಇಲ್ಲಿ ನನ್ನ ಜೊತೆಯಲ್ಲಿ. ಮಾಬೂಬ್ ಅಂತ ಸರ್. ಬೆಳಿಗ್ಗೆ ಅವ್ರು ಹೋಗಿದ್ದು 10:10ವರೆಗೆ ಹೋಗಿದ್ದಾರೆ. ಅವರು 10ವರೆಗೆ ದೇವಸ್ಥಾನದಿಂದ ವಾಪಸ್ ಬಂದಿದ್ದ 10:30 11 ಗಂಟೆಗೆ ಇಲ್ಲಿ ಹಳದಮ್ಮ ದೇವಸ್ಥಾನ ಹತ್ರ ಇದ್ದಾರೆ. ಅಲ್ಲಿಂದ ಬಂದರು ಅವರು ಅನ್ವರ್ ಕಾಲೋನಿಗೆ ಹೋಗಿದ್ದಾರೆ. ಅಷ್ಟು ಬಿಟ್ಟರೆ ನನಗೆ ಬಾಕಿದ್ದು ಏನು ಅನ್ನೋದು ಅದ್ರ ಬಗ್ಗೆ ಗೊತ್ತಿಲ್ಲ.
ಅವ್ರಿಗೆ ಯಾರೋ ಈಗ ಹಿಂದ್ಗಡೆಯಿಂದ ಕಾರ್ನೇ ಬಂದು ಮಚ್ಚಿನಲ್ಲೇ ಯಾರೋ ಹೊಡೆದಿದ್ದಾರೆ ಅಂತ ಹೇಳಿ ನಾನು ಇನ್ನೂ ಮನೆಯಿಂದ ಈಗ ಬರ್ತಾ ಇದ್ದೀನಿ. ಏನೋ ಅದು ಡೀಟೇಲ್ ನನಗೇನು ಅನ್ನೋದು ಅದು ಗೊತ್ತಿಲ್ಲ ಸರ್. ಮಗ ಇಲ್ಲಿ ಬಣೇರಳೆಗೆ ಸುಮಾರು ಒಂದು 25 ಎಮ್ಮೆ ಕಟ್ಕೊಂಡಿದ್ದಾರೆ. ನಾವು 50 ವರ್ಷದಿಂದ ನಾನು ಎಮ್ಮೆ ಕಟ್ಟಿದ್ದೆ, ಒಂದು 25-30. ಇದು ಒಂದು ಸ್ವಲ್ಪ ದಿವಸ ಮಧ್ಯದಲ್ಲಿ ಬಿಟ್ಟೆ, ಅಕ್ಕಪಕ್ಕದಲ್ಲಿ ಸ್ವಲ್ಪ ತೊಂದರೆ ಇತ್ತು. ಧರ್ಮಪ್ಪ ಇರ್ಬೇಕಾದ್ರೆ ನನಗೆ ಆಲ್ಟ್ ಪ್ರಾಬ್ಲಮ್ ಆಗುತ್ತೆ, ಆಲ್ಟ್ ಇದಾಗುತ್ತೆ ಅಂತ ಹಿಂದೆ ಹುಲ್ಲಿನ ಬೆಂಕಿ ಹಾಕಿದ್ರು. ಬೆಂಕಿ ಹಾಕಿದ ಮೇಲೆ ಅವರು ಕೇಸ್ ನಡೀತು ಎಲ್ಲಿ ತಹಸೀಲ್ದಾರ್ ಕೋರ್ಟ್ನಲ್ಲಿ. ಅವಾಗ ಅಪ್ಪಾಜಿ ಗೌಡರು ಒಂದು ಗಾಡಿ ಹುಲ್ ಕೊಟ್ಟಿದ್ರು. ಅಲ್ಲಿ ಮತ್ತು ನಮ್ಮ ತಂದೆ ಹುಷಾರಿಲ್ಲ ಅಂತೇಳಿ ಮಧ್ಯದಲ್ಲಿ ತೆಗೆದ್ರು. ನಾನು ಒಂದು 30 ಎಮ್ಮೆ ಕಟ್ಟಿದ್ದೆ, ಅಣ್ಣ ತಮ್ಮ ಸೇರಿ. ಮತ್ತೀಗ ಒಂದು 10-12 ವರ್ಷದಿಂದ ಮತ್ತು ನಮ್ಮ ಹುಡುಗ ಕಟ್ತ. ಅವು ಕಾಸ್ಟ್ಲಿ ರೇಟಿನ ಗುಜರಾತ್ ಹರಿಯಾಣದಿಂದ ತಗೊಂಡು ಕಟ್ಟಿದ್ವಿ. ಈಗ ಅದು ಫಾರ್ಮಲ್ಲಿ ಒಂದು 30 ಎಮ್ಮೆ ಇದ್ದಾವೆ. ಈ ಮನೆಯಲ್ಲಿ ಒಂದು 10 ಎಮ್ಮೆ ಕಟ್ಟಿದ್ವಿ. ಹಾಲಿನ ವ್ಯಾಪಾರ ಮಾಡ್ತೀವಿ ಡೈಲಿ. ಇದು ನಾ ಸಮಸ್ಯೆ ಏನು ನನಗೆ ಗೊತ್ತಿಲ್ಲ. ನನಗೆ ಅದರ ಬಗೆಗೆ ಅದೆಲ್ಲ ನನಗೇನು ಗೊತ್ತಿಲ್ಲ ಸರ್, ಗೊತ್ತಿಲ್ಲ. ಅದು ಇನ್ಮೇಲೆ ಗೊತ್ತಾಗತ್ತದು ಏನು ಅನ್ನೋದು ನನಗೆ ಈಗ ಬಂದೀನಿ. ಅಲ್ಲ ಹಳೆ ಬೇಸಾಯ ಏನು ನನಗೆ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ನನಗೆ ಎಮ್ಮೆ ಹಾಲಿನ ಬಿಟ್ಟು ಏನು ಗೊತ್ತಿಲ್ಲ ನನಗೆ. ಅದು ಈಗ ಅವನು ಹೊರಗಡೆ ಬಂದಮೇಲೆ ನಮಗೆ ಗೊತ್ತಾಗುತ್ತೆ. ದೇವ್ರಿಗೆ ಹೋಗ್ತಿರೋ ಅವರು. ದೇವ್ರ ಮೇಲೆ ಯಾವಾಗಲೂ ಅವನು ಪೂಜೆ ಮಾಡೋದೆಲ್ಲ ಹೊರಗೆ ಹೋಗ್ತಿರ್ಲಿಲ್ಲ ಅವನು. ಇವತ್ತು ಸೋಮವಾರ ಬೆಳಗ್ಲಿಗೆ ಹೋಗಿ ಬರೋದು ಅವನು ಬೆಳಗ್ಲಿಗೆ ದೇವಸ್ಥಾನಕ್ಕೆ. ಇಲ್ಲ 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 ಇಲ್ಲ. ಹಾಂ ಹಾಂ. ನಮ್ಮ ಹೆಸರು ಮೃತ್ಯುಂಜಯ ಅಂತೇಳಿ.